ಯುವ ಪತ್ರಕರ್ತ ಲಿಯೋ ಲೋಕೇಶ್ ಹುಟ್ಟುಹಬ್ಬದ ಅಂಗವಾಗಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭ. ಯುವ ಪತ್ರಕರ್ತ ಹಾಗೂ ಈ ನ್ಯೂಸ್ ಟಿವಿ ನಿರೂಪಕ ಲಿಯೋ ಲೋಕೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಶನಿವಾರ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜಮುಖಿ ಚಿಂತನೆ, ಮಾನವೀಯತೆ ಹಾಗೂ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಸಾರುವ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಾಕ್ಷಿಯಾದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸವಿತಾ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ MS ಮುತ್ತುರಾಜ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನವು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ ಮಹತ್ವದ ದಾಖಲೆ ಎಂದು ಹೇಳಿದರು. ಇನ್ನು ಡಾಕ್ಟರ್ ಅಬ್ದುಲ್ ಕಲಾಂ, ಬಸವಣ್ಣ, ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಮೊದಲಾದ ಮಹಾನುಭಾವರು ಜಾತಿ ಧರ್ಮಗಳನ್ನು ಮೀರಿ ಮಾನವೀಯತೆಯ ಮೌಲ್ಯಗಳನ್ನು ಸಾರಿದವರು. ಇಂತಹ ಮಹನೀಯರ ಜಯಂತಿಗಳನ್ನು ನಾವು ಆಚರಿಸುವುದು ಅವರ ಚಿಂತನೆಗಳನ್ನು ಜೀವಂತವಾಗಿಡಲು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿರುವ ಲಿಯೋ ಲೋಕೇಶ್ ಅವರ ಹುಟ್ಟುಹಬ್ಬವನ್ನು ಇಷ್ಟು ಜನರ ಸಮ್ಮುಖದಲ್ಲಿ ಆಚರಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. ವಯಸ್ಸಿಗಿಂತ ವ್ಯಕ್ತಿಯ ಕೆಲಸ, ಮಾನವೀಯ ಸೇವೆಯೇ ಮುಖ್ಯ. ಜನರನ್ನು ಪ್ರೀತಿಸುವುದೇ ನಿಜವಾದ ಧರ್ಮ, ಮಾನವ ಧರ್ಮ ಎಂದು ಅವರು ಅಭಿಪ್ರಾಯಪಟ್ಟರು. ಇನ್ನು ನಿವೃತ್ತ DYSP KN ರಮೇಶ್ ಮಾತನಾಡಿ, ಜೀವನದಲ್ಲಿ ಹೆಸರು, ಹುದ್ದೆಗಿಂತ ಜನರ ಪ್ರೀತಿ ಮುಖ್ಯ. ಸಾರ್ವಜನಿಕ ಸೇವೆಯಲ್ಲಿ ಪ್ರಾಮಾಣಿಕತೆ, ಧೈರ್ಯ ಹಾಗೂ ಮಾನವೀಯ ದೃಷ್ಟಿ ಇರಬೇಕು. ಲಿಯೋ ಲೋಕೇಶ್ ಅವರು ಪತ್ರಕರ್ತನಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದು ಶ್ಲಾಘನೀಯ. ರಾತ್ರಿ ಯಾವ ಸಮಯದಲ್ಲಾದರೂ ಜನರ ಕಷ್ಟ ಕೇಳಿ ಸಹಾಯ ಮಾಡುವ ಮನಸ್ಸು ಅವರಲ್ಲಿ ಇದೆ. ಇಂತಹ ಸೇವಾ ಮನೋಭಾವವೇ ನಿಜವಾದ ಸಾಧನೆ ಎಂದು ಹೇಳಿದರು. ಇನ್ನು ಜನ್ಮದಿನದ ಆಚರಣೆ ಅಂದರೆ ಕೇವಲ ಸಂಭ್ರಮವಲ್ಲ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಸಂಕಲ್ಪವಾಗಬೇಕು. ಆದರ್ಶವಿಲ್ಲದ ಬದುಕಿಗಿಂತ ಆದರ್ಶಪೂರ್ಣ ಬದುಕು ಶ್ರೇಷ್ಠ. ಲಿಯೋ ಲೋಕೇಶ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಅವರು ಶುಭ ಹಾರೈಸಿದರು. ಇನ್ನು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸರಳ ಮತ್ತು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ S, ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನೆನ್ನೆ ಮುಗಿದೋಯ್ತು ನಮ್ಮ ಜೀವನದಲ್ಲಿ. ನಾಳೆ ಗೊತ್ತಿಲ್ಲ, ನಾಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಮತ್ತು ಇವತ್ತಂತೂ ಸತ್ಯ. ರಮೇಶ್ ಸಾಹೇಬರು ಬಹಳ ಚೆನ್ನಾಗಿ, ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವರ ಅನುಭವಗಳ ಮಾತುಗಳನ್ನ ಕೇಳಿದಾಗ ಅವರಿಗೆ ಬಹಳ ಜೀವನ ಸ್ಫೂರ್ತಿ ಮತ್ತೆ ಜೀವನ ಪ್ರೀತಿ ಬಹಳ ಇದೆ ಅವರಿಗೆ. ಯಾಕೆಂದ್ರೆ ಅಷ್ಟು ಶುಗರ್ ಇದ್ರೂ ಸಹಿತ, ಸ್ಟೆಂಟ್ ಹಾಕೊಂಡಿದ್ರು ಸಹಿತ ಅವರ ವಿಲ್ ಪವರ್ ಇದೆಯಲ್ಲ, ಆ ವಿಲ್ ಪವರ್ ಜೊತೆಗೆ ಜನರನ್ನ ಪ್ರೀತಿಸಕ್ಕಂತ ಒಂದು ಮಾತು ಹೇಳಿದ್ರು. ಲೋಕೇಶ್ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು, ನಾನು ಯಾವುದೇ ಟೇಷನ್ ಆಗಲಿ ಫೋನ್ ಮಾಡ್ತೀನಿ, ಅದೇ ನನ್ನ ಕರ್ತವ್ಯ. ಅದು ಎಷ್ಟು ಮಟ್ಟಿಗೆ ಅದು ಸಹಾಯ ಆಗೋದ್ರ ಮೂಲಕ ಅದಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಮಾನವೀಯತೆ ದೃಷ್ಟಿಯಿಂದ ಅಂತಕ್ಕಂಥ ಒಳ್ಳೆ ಮಾತುಗಳು ಮಾಡಿದ್ರು. ನಿಜವಾಗ್ಲೂ ಅವರು ಮಾನವೀಯ ಇರ್ತಕ್ಕಂಥ ಮನುಷ್ಯರು ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ಇವತ್ತು ದಿವಸ ಸರ್ವರು ಸಮಾನವಾದ ಹಕ್ಕುಗಳನ್ನು ಸಿಗಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತನ್ನು ಮೆಚ್ಚಿಸಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟರು ನಮಗೆ. ಅದೇ ತರ ಅಬ್ದುಲ್ ಕಲಾಂ ಅವರು ಜಾತಿ, ಧರ್ಮ ಎಲ್ಲವನ್ನು ಮೀರಿದಂತ ಈ ಭಾರತ ದೇಶದ ಮೊದಲ ಪ್ರಜೆ ಆಗಿರ್ತಕ್ಕಂಥ ಏನೊಂದು ರಾಷ್ಟ್ರಪತಿಗಳಾಗಿರ್ತಕ್ಕಂಥವರು ಆ ಮಹಾನುಭಾವ. ಅದೇ ತರದಲ್ಲಿ ಬಸವಣ್ಣನವರು ಸಮಾಜವನ್ನು ಹುಟ್ಟಾಕಕ್ಕೆ ದೊಡ್ಡ ಕ್ರಾಂತಿಯಿಂದ ಮಾಡಿದಂಥ ಮಹಾನುಭಾವ. ಅವರೆಲ್ಲರ ಜಯಂತಿಗಳನ್ನ ನಾವು ಮಾಡ್ತೀವಿ. ನಾವು ಯಾಕೆ ಮಾಡ್ತೀವಿ ಅಂದ್ರೆ 850 ವರ್ಷಗಳಾಯ್ತು ನಮ್ಮನ್ನ ಬಿಟ್ಟು ಯಾರು ಬಸವಣ್ಣನವರು. ಆದ್ರೆ ಇವತ್ತು ಜೀವಂತ ಇದ್ದಾರೆ ನಮ್ಮೆಲ್ಲರ ಮನಸ್ಸಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ. ಹೆಚ್ಚು ಕಡಿಮೆ ಒಂದು 60 ವರ್ಷ ಮೇಲೆ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಹವನ್ನು ತ್ಯಜಿಸಿ. ಆದ್ರೆ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಹೃದಯದಲ್ಲಿ ಎಲ್ಲರ ಕೋಟ್ಯಾಂತರ ಜನ ಹೃದಯಗಳಲ್ಲಿ ಇವತ್ತು ನೆಲೆಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ. ಅದು ಅವರು ಏನು ಈ ಜನ ಸಮುದಾಯಕ್ಕೆ, ಜನಮಾನಸಕ್ಕೆ ಮಾಡಿದಂಥ ಒಂದು ಏನು ಉಪಕಾರ ಮತ್ತು ಸೇವೆ. ಅದೇ ರೀತಿ ಇಂಥ ಪ್ರಾರ್ಥ ಸ್ಮರಣೀಯರ ಒಂದು ನಾವು ಏನು ಜಯಂತಿಗಳನ್ನ ಆಚರಿಸ್ತೀವಿ. ಆದರೆ ಚಿಕ್ಕ ಹುಡುಗ ಈ ಲೋಕೇಶ್
ಹುಟ್ಟುಹಬ್ಬಕ್ಕೆ ಇಷ್ಟೆಲ್ಲ ನಾವೆಲ್ಲ ಸೇರಿ ಪ್ರೀತಿಯಿಂದ ಅವ್ರಿಗೆ ಹರಿಸ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಬಹಳ ದೊಡ್ಡ ವಿಚಾರ. ಯಾಕೆಂದ್ರೆ ಯಾವುದೇ ಮನುಷ್ಯ ಆಗಲಿ ವಯಸ್ಸು ಮುಖ್ಯ ಅಲ್ಲ. ಈ ಜನಸಾಮಾನ್ಯರು, ನನ್ನ ಹೆಣ್ಮಕ್ಳು ಆಗಲಿ, ಮುಸಲ್ಮಾನ್ ಹೆಣ್ಮಕ್ಳು ಬಹಳ ಜನ ಬಂದಿದ್ದಾರೆ ಹೆಣ್ಮಕ್ಳು. ನನಗೆ ಖುಷಿ ಆಯಿತು. ಯಾಕೆಂದ್ರೆ ಅವ್ರು ಹೊರಗಡೆ ಬರೋದೇ ಅಪರೂಪ. ಅಂಥದ್ರಲ್ಲಿ ನಮ್ಮ ಹುಡುಗನ್ನ ಹರ್ಸಕ್ಕೆ ಬಂದಿದ್ದಾರೆ, ಬಹಳ ಅಭಿಮಾನ ಪ್ರೀತಿಯಿಂದ ಬಂದಿದ್ದಾರೆ ಅಂದರೆ ನನಗೆ ಬಹಳ ಖುಷಿ ಆಯಿತು. ಅದೇ ಥರ ಪ್ರತಿಯೊಬ್ಬ ಈ ನೋಡಿ, ಯಾವ ಮನುಷ್ಯ ಜಾತಿ ಧರ್ಮ ಎಲ್ಲವನ್ನು ಮೀರಿ ಜನರು ಪ್ರೀತಿಸಲ್ಲ, ಎಲ್ಲೋ ಒಂದು ಕಡೆ ಎಲ್ಲರೂ ಮನಸ್ಸಲ್ಲಿ ಇರ್ತಾರೆ. ಅದು ನಿಜವಾದ ಧರ್ಮ, ಅದು ಮಾನವ ಧರ್ಮ. ಏನು ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟದರು. ಹಾಗೆ ಇದು ಸರ್ವ ಜನಾಂಗಗಳನ್ನ, ಈಗ ನೋಡಿ ಭಗವಂತ ಎಲ್ರಿಗೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾನೆ. ಈ ಪ್ರಕೃತಿ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದೆ. ಮತ್ತೆ ಏನು ಸಂವಿಧಾನ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದೆ. 1000 ಕೋಟಿ ಒಡೆಯ ಅಥವಾ 1000 ಕೋಟಿ ಸಾಹುಕಾರ ಆದ್ರೂ ಅವನು 6 ಅಡಿ 3 ಅಡಿ ಮುಣಿಯಲ್ಲಿ ಮಲಗೋದು. ಏನೂ ಇಲ್ಲರ್ತಕ್ಕಂಥವ್ರು 6 ಅಡಿ 3 ಅಡಿಯಲ್ಲಿ ಮಲಗೋದು. ಒಂದು 10 ಕಾಲಿದ್ರು ಸಹಿತ ಒಂದೇ ಕಾಲಲ್ಲಿ ಓಡಲಿಕ್ಕಾಗೋದು. ಒಂದು 100 ಮನೆ ಇದ್ರೂ ಸಹಿತ ಒಂದೇ ರೂಮಲ್ಲಿ ಒಂದು 6 ಅಡಿ 3 ಅಡಿ ಮಂಚದಲ್ಲಿ ಮಾತ್ರ ಮಲಗೋದು. ಹಾಗಾಗಿ ಅದೆಲ್ಲವನ್ನು ಮೀರಿದಂಥ ಮಹಾನ್ ಶ್ರೇಷ್ಠವಾದ ಕೆಲಸ ಇದೆ ಜನರನ್ನ ಪ್ರೀತಿಸೋದು. ಪ್ರತಿಯೊಬ್ಬರು ನಾವೆಲ್ಲರೂ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲರೂ ಮಾನವರು ಒಂದೇ. ಜಾತಿ ಧರ್ಮ ನೋಡಿ, ಮನುಷ್ಯ ಹುಟ್ಟಿದ ತಕ್ಷಣ ಮಾಂಸದ ಮುದ್ದೆಯಾಗಿ ಅವನು ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ಆಮೇಲೆ ಅವನಿಗೆ ಒಂದು ಜಾತಿ ಒಂದು ಧರ್ಮ ಹಾಕ್ಬಿಟ್ಟು ಅವನಿಗೆ ಅಲ್ಪಮಾನವನಾಗಿ ಮಾಡಿಬಿಡುತ್ತೆ ಈ ವ್ಯವಸ್ಥೆ, ಈ ಸಮಾಜ ಅಂತ ಕುವೆಂಪು ಅವರು ಕಡೆ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಮನುಷ್ಯರು ನೋಡಿ. ಚಿಕ್ಕ ಮಕ್ಕಳನ್ನ ಅವ್ರಿಗೆ ಈ ಜಾತಿ ಧರ್ಮ ಯಾವುದು ಗೊತ್ತಿರೋಲ್ಲ ಮಕ್ಕಳಿಗೆ. ಅವ್ರು ಬೆಳೀತಾ ಅದೆಲ್ಲೋ ಬ್ರಾಹ್ಮಣರಾದ ಜನವರ ಆಗ್ತಾರೆ, ಲಿಂಗಾಯತರಾದ್ರೆ ಇದು ಕಟ್ತಾರೆ, ಲಿಂಗ ಕಟ್ತಾರೆ. ಅದೇ ನಮ್ಮ ಮುಸ್ಲಿಮಾನರಾದ ಬೇರೆ ಥರ, ಕ್ರೈಸ್ತರಾದ್ರೆ ಬೇರೆ ಥರ. ಈಗ ನೋಡಿ, ನಮ್ಮ ಮದರ್ ಥೆರೇಸಾ ಇದ್ದಾರಲ್ಲ, ಆ ತಾಯಿ ಯಾವುದೋ ದೇಶದಲ್ಲಿ ಭಾರತದಲ್ಲಿ ಬಂದು ಭಾರತ ರತ್ನ ತಗೋತಾರೆ. ಅಂದ್ರೆ ಎಲ್ಲ ಮಕ್ಕಳನ್ನ, ನನ್ನ ಮಕ್ಕಳು ಅದು ಯಾವುದೇ ಜಾತಿ ಧರ್ಮ ಇದ್ರೂ ಸಹಿತ ಆ ಮಕ್ಕಳನ್ನ ಪೋಷಣೆ ಮಾಡಿ ಅವಕ್ಕೊಂದು ಲೈಫ್ ಕೊಡ್ತಾರೆ. ಆದರೆ ಇವತ್ತೊಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ನೆಲ್ಸನ್ ಮಂಡೇಲಾ ಇರ್ಬೋದು, ಅಥವಾ ಮಹಾತ್ಮ ಗಾಂಧಿ ಇರ್ಬೋದು, ಇವರೆಲ್ಲರೂ ಭಾರತ ರತ್ನಗಳು ಹೆಂಗೆ ಆಗ್ತಾರೆ ಅಂದರೆ, ಭಾರತಕ್ಕೆ ಒಂದು ರತ್ನ, ಅತಿ ಶ್ರೇಷ್ಠವಾದಂಥ ಭಾರತ ರತ್ನ ಒಂದು ಪ್ರಶಸ್ತಿ ಪಡೆದಂಥ ಮಹಾನ್ ವ್ಯಕ್ತಿಗಳು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ನನಗೆ ಭಾರತ ರತ್ನ ಬರುತ್ತೆ ಅಥವಾ ನನ್ನನ್ನು ಜನರಿಷ್ಟು ಪ್ರೀತಿಸಲು ಗೊತ್ತಿಲ್ಲ. ಅವ್ರಿಗೆ ಕೆಲಸ ಮಾಡಬೇಕು. ಮಾನವೀಯತೆ, ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಮಾನವೀಯತೆಯಿಂದ ನೋಡಿದಾಗ ಮಾತ್ರ ಇನ್ನೊಬ್ಬರು ಪ್ರೀತಿಸ್ತಾರೆ. ಯಾರು ಇನ್ನೊಬ್ಬರು ಮತ್ತೊಬ್ಬರು ಪ್ರೀತಿಸ್ತಾನೋ ಅವನು ಪ್ರೀತಿಸಷ್ಟು ಇದಾಗುತ್ತೆ. ಭಗವಂತ ಮೆಚ್ಚೋದು ಎಲ್ಲಿ ಅಂದರೆ ನಾವು ಮನುಷ್ಯರನ್ನು ಕಂಡಾಗ. ಹಾಗಾಗಿ ಅಂಥ ಒಂದು ಸಾಲಿನಲ್ಲಿ ನಿಜವಾಗ್ಲೂ ಓಡೋಗ್ತಿಲ್ಲ. ನನ್ನ ಹಣದ ತಾಯಿ ಹೆಮ್ಮೆ ಪಡಬೇಕು, ನಮ್ಮಪ್ಪ ಹುಡುಸೋರು ಹೆಮ್ಮೆ ಪಡಬೇಕು. ನನ್ನ ಮಗ ವೀರಾಯುಷ್ಯದಿಂದ ಹೋರಾಡ್ತಾ ಜನರು ಉಳಿಸೋದಕ್ಕೆ ಜನರ ಕ್ಷೇಮವನ್ನು ಕಲಿಸುತ್ತಾರೆ. ಯಾಕೆ ನನಗೆ 30 ವರ್ಷಕ್ಕೆ 64 ಟ್ರಾನ್ಸ್ಫರ್. ಇದೆಲ್ಲ ಭಾಳ ಹೇಳಿದ್ರಲ್ಲ ಫಸ್ಟಿಗೆ ಶಿವಮಣಿ ಅಂತ, ಯಾವುದೂ ನನಗೆ ಖುಷಿ ಇಲ್ಲ. ಆದರೆ ನೋಡಿದಾಗೆಲ್ಲ ನೀವು ಪ್ರೀತಿಯಿಂದ ನಿಮ್ಮ ಕಣ್ಣಿನಲ್ಲಿ ಒಂದು ಆನಂದ ಬಾಷ್ಪ ಕಾಣ್ತಿತ್ತು. ಆದರೆ ನಮಗೆ ಇರಬಾರ್ದು. ಆದರೆ ಲೋಕೇಶ್ ಇಡೀ ಊರಿಗೆ ಸಂಬಂಧಪಟ್ಟಿದ್ದಂದ್ರೆ ಇಷ್ಟು ಜನ ಸೇರಿದ್ದು, ಅದು ಒಬ್ಬ ಪತ್ರಕರ್ತಾಗಿ ಎಲ್ಲರ ಜೊತೆಗಿದ್ದಾರೆ. ನಮ್ಮ ಲಕ್ಷ್ಮಣದಾಸ್ ಎಲ್ಲ ಇದ್ರು. ಏನು ಇವರೆಲ್ಲ ಕರೆಸಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ನನಗೆ. ಇವರೆಲ್ಲರೂ ಪ್ರೀತಿಯಿಂದ ಗಳಿಸಿದ್ದಲ್ಲ, ಇದು ನಿಜವಾದ ಹುಟ್ಟು ಅನಿಸುತ್ತೆ. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಹುಟ್ಟು ಹೇಳ್ಕೊಂಡು ನಮ್ಮ ಮನಸ್ಸಲ್ಲಿ ನಮ್ಮ ಕುಟುಂಬದ ಒಬ್ಬ ಅನಿಸಿದಲ್ಲ, ಇಂಥದ್ದು ಜೀವನ. ಈ ರೀತಿ ಜೀವನಗಳನ್ನ ಮಾಡುವಂಥವ್ರು ಬಹಳ ಕಡಿಮೆ ಲೀಡರ್ಗಳಿರ್ತಾರೆ. ಕೆಲವರು ಸತ್ತರೆ ಹಾಲು ಕುಡಿಯೋಂಗಿರುತ್ತೆ, ಕೆಲವರು ಸತ್ತಿದ್ರೆ ದೇವರು ಒಳ್ಳೆ ಕೆಲಸ ಮಾಡೋಣ ಅನ್ಸುತ್ತೆ. ಅದು ಇಷ್ಟು ಜನ ಸೇರಿದ್ದೆ ನೋಡಿದ್ರೆ ಇಲ್ಲ, ಇವರ ಬದುಕು ಒಳ್ಳೆ ಕೆಲಸ ಮಾಡಿದ್ದಾರೆ ದೇವರು ಅಂತೇಳಿ ಇಂಥ ಒಂದು ಒಳ್ಳೆ ಜನ್ಮದಿನವನ್ನು ಆಚರಿಸುವ ಸಮಯದಲ್ಲಿ ಶ್ರೀಕಾಂತಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಅಣ್ಣನ ಪ್ರೀತಿ ಇರುವಂಥ ನಾನು ದೇವರು ಎಲ್ಲ ಸಂಪತ್ತನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಶ್ರೇಯಸ್ಸು ಕೊಡಲಿ, ಕೀರ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಜನ್ಮದಿನ ಅಂದರೆ ಭಾಳ ಖುಷಿ ಪಡ್ತಾರೆ ಕೆಲವರು. ಅದಕ್ಕೆ ಬೀಚಿ ಕರೆಕ್ಟ್ ಹೇಳ್ತಾರೆ, ಜನ್ಮದಿನ ಅಂದರೆ ಖುಷಿ ಪಡಿಬೇಡಿ, ಸಾವು ವರ್ಷಕ್ಕೊಂದ್ಸರಿ ಬಂದು ನಿನಗೆ
ಸಾವಿಗೆ ಹತ್ತಿರ ಆಗ್ತಾ ಇದ್ವಿ, ನನ್ನ ಹತ್ರ ಬರ್ತೀವಿ ಅಂತ ಹೇಳಿದ್ರು. ಅದೇ ಜನ್ಮದಿನ. ಆ ಜನ್ಮದಿನ ಯಾತಕ್ಕೆ ಅಂದರೆ ನಾವು ಬೆಂಗಳೂರಲ್ಲಿ ನೋಡೋದು ಹೇಳ್ತೀನಿ, ಇದೆಲ್ಲ ಎಲ್ಲೇ ದುನಿಯಾ ಬೀಚಿ ಯಾವ ರೀತಿ ದುನಿಯಾನ ಗೊತ್ತಿಲ್ಲ, ಫಿಲ್ಮ್ ಮಾತ್ರ ದುನಿಯಾ ಕಾಣ್ತು. ಕತ್ತಿಲಿ ತಲವಾರಲ್ಲಿ ತಮ್ಮ ಕೇಕ್ ಕಟ್ ಮಾಡ್ತಾರಂತೆ. ಇದೊಂದು ಸಂಪ್ರದಾಯ. ನಿಜವಾಗ್ಲೂ ಈ ದೀಪ ಆರಿಸುವಂಥದ್ದು ಸಂಪ್ರದಾಯ ಅಲ್ಲ, ದೀಪ ಹಚ್ಚುವಂಥದ್ದು ಸಂಪ್ರದಾಯ. ಅದು ಕೇಕ್ ಮಾಡೋಕ್ಕಿಂತ ಮನೆಯಲ್ಲೆಲ್ಲ ಪಾಯಸ ಮಾಡೋದು ಬಹಳ ಬೆಸ್ಟ್. ಯಾಕಂದರೆ ಸಂಪ್ರದಾಯ ಅರ್ಥಬದ್ಧವಾಗಿರಬೇಕು. ಒಬ್ಬ ವ್ಯಕ್ತಿ ಹುಟ್ಟಿದ ಅಂದರೆ 10 ಜನ ಸಂತೋಷಕ್ಕೆ ಆಚರಿಸಬೇಕು. ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ. ವಿವೇಕಾನಂದ ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತ ಸಾವಿಗೆ ಅವಮಾನ, ಆದರ್ಶ ಇಲ್ಲದಿದ್ರು ಬದುಕಿಗೆ ಅವಮಾನ ಅಂತ. ಬಹುಶಃ ಲೋಕೇಶ್ ಆ ರೀತಿಯಾಗಿ ಅವಮಾನಕರವಾದ ಬದುಕು ಇಲ್ಲ, ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ. ಅಂದರೆ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಕನಸು ಕಾಣಬೇಕು, ಒಂದ್ಸರಿ ಕಂಡು ಕನಸು ಮತ್ತೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಅಂತ. ನಮ್ಮ ಲೋಕೇಶ್ ಶ್ರೀಕಾಂತರನ್ನೆಲ್ಲ ಕಂಡ್ರು ನನಗೆ ಅನ್ಸೋದು, ಅರ್ಧ ಮಾತ್ರ ಫೋನ್ ಮಾಡ್ತಾರೆ, ಸರ್ ಇಂಥವ್ರಿಗೆ ಕಷ್ಟ ಇದೆ ಸರ್, ಏನು ಮಾಡಬೇಕು? ನಾನು ಅವ್ರಿಗೆ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಪ್ಪ. ಸರ್ ಪೊಲೀಸರು ಗೊತ್ತಿದ್ದಾರೆ ನನಗೆ, ನೀ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗು, ಅಲ್ಲಿ ಹೋಗು ರಮೇಶ್, ರಿಟೈರ್ಡ್ DSP ರಿಟೈರ್ಡ್ ACP ಅಂತ ಹೇಳಿ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಏನು ಅಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಆಸ್ಪತ್ರೆಗೆ ಹೋದಾಗ ಫುಲ್ ಟ್ರೀಟ್ಮೆಂಟ್ ಕೊಟ್ಟು ಗುಣ ಮಾಡುವಂಥ ಡಾಕ್ಟ್ರು ನಾವಲ್ಲ, ಒಂದು ಬಿಲ್ಲೆಲ್ಲ ಕೊಡುವಷ್ಟು ಶ್ರೀಮಂತರು ನಾವಲ್ಲ. ಆದರೆ ಒಂದು ಸಾಂತ್ವನದ ಮಾತು ಹೇಳ್ಬೋದಲ್ಲ, ಆ ಸಾಂತ್ವನದ ಮಾತು ಹೇಳೋದು ಎಷ್ಟು ಅಗತ್ಯ ಇರುತ್ತೆ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆದವ್ರಿಗೆ ಗೊತ್ತಿರ್ತದೆ. ಯಾಕೆಂದ್ರೆ ನನಗೆ ಕಡಿಮೆನೇ ಆಸ್ಪತ್ರೆ ಅಡ್ಮಿಟ್ ಆಗಿರೋದು. 3 ಸರಿ ಸ್ಟಂಟ್ ಹಾಕಿದ್ದಾರೆ, 11 ಸ್ಟಂಟ್ ಇದೆ. ಅದಕ್ಕೆ ನಮ್ಮ ತೆಂಗೇಂದ್ರಿಗೆ ಹೇಳೋದು, ನಿಮ್ಮ ಒಡವೆ ಕತ್ಕೊಂಡು ಹೋಗ್ತಾರೆ, ನನ್ನ ಒಡವೆ ಯಾರು ಕತ್ಕೊಳ್ಳೋಕ್ಕಾಗಲ್ಲ. ಹಾಗೆ 780 ಶುಗರ್ ಇತ್ತು, 8 ಸೆಂಟಿಮೀಟ್ರ್ ಇಲ್ಲಿ ಆಪ್ರೇಷನ್. ಎಲ್ಲ ಜನ ಬಂದಾಗ ಮಾತಾಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅದು ಸಾಂತ್ವನ. ಆ ಸಾಂತ್ವನ ಹೇಳುವಂಥ ಮಾತಾಗಬೇಕು. ಹಾಗೆ ಒಳ್ಳೆ ಸಾಂತ್ವನ ಹೇಳುವಂಥ ಕೆಲಸ ಲೋಕೇಶ್ ಮಾಡ್ತಾರೆ. ಮೊನ್ನೆ ಯಾವುದೋ ಒಬ್ಬ ಪೊಲೀಸ್ ಫ್ಯಾಮಿಲಿಗೆ ರೌಡಿ ಒಬ್ಬ ಅವನಿಗೆ ಗಲಾಟೆ ಮಾಡಿದ್ದಾನೆ. ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟೇ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಏನು ಕೇಳಿದ್ರೆ, ಅಯ್ಯೋ ಅವನು ಗೋಡ ತರಲೆ. ಅರೆ ತರಲೆನೋ ಮಟ್ಟೆ ಹಾಕೋಕ್ಕೆ ನಾವಿರೋದು, ಸೊಳ್ಳೆ ತಿಗಣೆ ಕಚ್ಚಿತ್ತಂದ್ರೆ ಹೊಡೆದು ಹಾಕೋಕ್ಕೆ ನಾವಿರೋದು. ಯಾರೋ ಕೇಳಿದ್ರಲ್ಲ, ಸರ್ಜಿಕಲ್ ಸ್ಟ್ರೈಕಲ್ಲಿ ಎಷ್ಟು ಜನ ಸತ್ಯ ಲೆಕ್ಕ ಕೊಡಿ ಅಂತ. ಎಂಥ ಮೂರ್ಖರು ಇರ್ತಾರೆ. ಯಾಕಂದ್ರೆ ನಾನು ಮೆಟ್ರಲ್ಲಿದ್ದೆ, ಅದಕ್ಕೆ ರಾವತ್ ಹೇಳಿದ್ರು, ಸೊಳ್ಳೆ ತಿಗಣೆ ಹೊಡೆಯೋದಷ್ಟೇ ಕೆಲಸ ನಮ್ಮದು, ಲೆಕ್ಕ ಹಾಕೋದಲ್ಲ ಅಂತ. ಹಾಗೆ ರೌಡಿಗಳು ತೊಂದರೆ ಮಾಡೋರು ಅಂದರೆ ಅವ್ರ ಬಗ್ಗೆ ನಿಷ್ಪಕ್ಷವಾಗಿ ಧೈರ್ಯವಾಗಿ ಕೆಲಸ ತಗೊಳ್ಬೋದು. ಇಲ್ಲದೆ ನಮ್ಗೆ ಯಾಕೆ ಆ ಯೂನಿಫಾರ್ಮು ಪಿಸ್ತೂಲು, ನೀವೇನೋ ದೊಣ್ಣೆ ಇಟ್ಕೊಂಡು ಹೋದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಾವು ದೊಣ್ಣೆ ಬಿಟ್ಟರೆ ಕೇಸ್ ಆಗಲ್ಲ. ಇಷ್ಟೆಲ್ಲ ಯಾಕೆ ಕೊಡ್ತಾರೆ ನೋಡಿ. ಇದೆಲ್ಲ ಹಿಂದಿದ್ರು ಲೋಕೇಶ್ ಏನು ಕೆಲಸ ಮಾಡ್ತಾರೆ, 12 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ಸರ್ ಇಂಥವ್ರಿಗೆ ತೊಂದರೆ ಆಗಿದೆ, ಏನು ಮಾಡೋದು ಸರ್? ನನಗೆ ಗೊತ್ತಿದ್ದು ಹೆಲ್ಪ್ ಮಾಡಿಸ್ತೀನಿ, ಮಾಡ್ತೀನಿ. ಸೊ ಇಂಥ ಒಳ್ಳೆ ಆದರ್ಶದ ಬದುಕು ಆಗ ಮಾಡ್ತಾ ಇದ್ದಾರೆ. ಅದನ್ನು ದೇವರು ಇನ್ನೂ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಅಷ್ಟೇ ಹೇಳ್ತಾರೆ. ಕುವೆಂಪು ಹೇಳ್ತಾರೆ, ನಾನೊಬ್ಬ ನಿದ್ದೆಯ ಮಾಡಿದರೆ ಅದು ನನ್ನೊಬ್ಬನ ಸುಖಕ್ಕೆ, ನಾನೊಬ್ಬ ನೆಚ್ಚೆತ್ತು ದುಡಿದರೆ ಅದು ಊರಿನೆಲ್ಲರ ಹಿತಕ್ಕೆ. ನನಗನ್ಸುತ್ತೆ ಲೋಕೇಶ್ ಹೀಗೆ ಎಚ್ಚೆತ್ತ ಬದುಕನ್ನು ಮಾಡ್ತಾ ಇರೋದನ್ನ ಇಷ್ಟು ಜನ ಸೇರಿದ್ದೀರಿ ಅಂತ ಅನಿಸುತ್ತೆ ನನಗೆ. ಲೋಕೇಶ್ ಜೀವನದಲ್ಲಿ ಇನ್ನೂ ಮುಂದೆ ಹೋಗಲಿ, ಅವರಿಗೆಲ್ಲರೂ ಸಹಕಾರ ಕೊಡೋಣ. ಲೋಕೇಶ್ ಅಂತ ಅನೇಕ ಹುಡುಗರು ಇಲ್ಲಿ ಮುಂದೆ ಬರಲಿ. ಅವರೆಲ್ಲರ ಜನ್ಮದಿನ ನಾವೆಲ್ಲ ಒಟ್ಟಾಗಿ ಸೇರಿ ಅದನ್ನು ಆಚರಿಸೋಣ ಅಂತ. ಬಹುಶಃ ಲೋಕೇಶ್ ಅವರ ಫ್ರೆಂಡ್ಸ್ ಹಿತೈಷಿಗಳು ಅದರಲ್ಲೂ ಪತ್ರಕರ್ತರೆಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದರೆ ಅಂತ ಕೇಳಿ ಖುಷಿ ಆಯಿತು. ಬಹಳ ಸಹೃದಯರು, ಬಹಳ ವಿಶ್ವಾಸಿಗಳು, ನಿಮ್ಮೆಲ್ಲರಿಗೂ ನಾನು ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತು ನನ್ನನ್ನು ಕರೆಸಿ 4 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಿದ್ಯಾರ್ಥಿಗಳ ವಂದನೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.